ಎಂದಿನಂತೆ ಆಟೋ, ಕಾರು, ಬಸ್ಸು, ಬೈಕುಗಳು ಓಡಾಟವನ್ನು ನಡೆಸ್ತಾ ಇದ್ದಾವೆ. ಮೆಜೆಸ್ಟಿಕ್ನಲ್ಲೂ ಕೂಡ ಬಸ್ಗಳು ಕಾಣ ಸಿಗ್ತಿದ್ದಾವೆ. ಸೊ ಅಲ್ಲಲ್ಲಿ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಜನರು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ರೈಟ್, ಇನ್ನು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಬಂದ್ ಬಿಸಿ ತಟ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಎಲ್ಲವೂ ನಾರ್ಮಲ್ ಅಂತ ಹೇಳಿ ಕಾಣ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಚಂದನ ಚಿಟ್ಚಾಟ್ ನಡೆಸಿದ್ದಾರೆ. ಜನರು ಏನು ಹೇಳ್ತಾ ಇದ್ದಾರೆ, ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ ಕೇಳ್ಕೊಳ್ತಾ ಹೋಗೋಣ. ನಾವಿವತ್ತು ಆಟೋ ಚಾಲಕರನ್ನೇ ಮಾತನಾಡಿಸ್ತಾ ಹೋಗೋಣ. ಈ ಕರ್ನಾಟಕ ಬಂದ್ಗೆ ಅವರ ಬೆಂಬಲ ಎಷ್ಟಿದೆ ಅಂತ ಹೇಳಿ. ಸರ್, ಈಗ ಓಲಾ ಊಬರ್ಗಳು ಸಂಪೂರ್ಣ ಬೆಂಬಲ ಕೊಡ್ತೀವಿ ಕರ್ನಾಟಕ ಬಂದ್ಗೆ ಅಂತ ಹೇಳಿದರು. ಆದರೆ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಆ ರೀತಿಯಾದಂತಹ ವಾತಾವರಣನೇ ಕಾಣಿಸ್ತಾ ಇಲ್ಲ. ನಿಮ್ಮ ಬೆಂಬಲ ಇಲ್ವಾ ಹಾಗಾದರೆ? ಇಲ್ಲ ಮೇಡಮ್, ಓಲಾ ಊಬರ್ ಆಲ್ಮೋಸ್ಟ್ ಡ್ಯೂಟಿಗಳು ಬೀಳ್ತಾ ಇಲ್ಲ. ಇಲ್ಲಿ ನಾವು ಒಂದು 9 ಗಂಟೆವರೆಗೂ ನೋಡೋಣ ಸರಿ, ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿಂದ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಅಂದರೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದಾಗ ಬೆಳಗ್ಗಿನಿಂದನೇ ಕೊಡಬೇಕಾಗಿ ಬರುತ್ತೆ. ಅಂದರೆ ಇನ್ನೂ ಸಂಘಟನೆಗಳು ಬಂದಿಲ್ಲ, ಬಿಡಿ ನೋಡೋಣ ಅನ್ನೋ ಥರನ ಏನು? ಇನ್ನೂ ಆ ಥರ ಏನಿಲ್ಲ ಮೇಡಮ್. ನಾವು ಅವ್ರು ಬೆಂಬಲ ಕೊಡ್ತೀವಿ, ನಾವು ಕೊಡಲೇಬೇಕು ಮೇಡಮ್. ಯಾಕಂದರೆ ಅವರಿಂದನೇ ನಾವು ಬೆಂಬಲ ಕೊಡ್ತೀವಿ ಅಂದರೆ ಕೊಡ್ತೀವಿ ಮೇಡಮ್. ನಮಗೇನಿಲ್ಲ ಅಂದರೆ ಸ್ವಲ್ಪ ಇನ್ನೊಂದು 9 ಗಂಟೆವರೆಗೂ ವೆಯ್ಟ್ ಮಾಡೋಣ ಅಂತ. ಆಲ್ಮೋಸ್ಟು 9 ಗಂಟೆ ಮೇಲೆ ಏನಾರು ಮಾಡಿದ್ರೆ ನಾವು ಬೆಂಬಲ ಕೊಡ್ತೀವಿ. ಅಲ್ಲಿವರೆಗೂ ಮಾಡೋಣ, ಸಾರ್ವಜನಿಕರಿಗೆ ಸ್ವಲ್ಪ ನಾವು ಸಪೋರ್ಟ್ ಕೊಡೋಣ ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈಗ 9 ಗಂಟೆ ಆದಮೇಲೆ ಇಲ್ಲಿ ಆಟೋಗಳ ಚಾಲನೆ ಅಂದರೆ ಸಂಚಾರ ಇರೋದಿಲ್ವಾ ಹಾಗಾದರೆ? ಆಲ್ಮೋಸ್ಟು ಇರೋದಿಲ್ಲ ಮೇಡಮ್. 9 ಗಂಟೆ ಮೇಲೆ ಇರೋದಿಲ್ಲ. ಕನ್ನಡ ಅಂತ ಬಂದಾಗ ಆಟೋ ಚಾಲಕರು ತುಂಬ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಕನ್ನಡ ಪರ ಹೋರಾಟ ಅಂದರೆ ಅಥವಾ ಕನ್ನಡಿಗರ ಮೇಲೆ ಏನಾದರೂ ದೌರ್ಜನ್ಯ ಆಗ್ತಿದೆ ಅಂದರೆ ಧ್ವನಿ ಎತ್ತದ್ರಲ್ಲಿ ಆಟೋ ಚಾಲಕರು ಮೊದಲನೇ ಸ್ಥಾನದಲ್ಲಿರ್ತಾರೆ. ಆದರೆ ಇವತ್ತು ಕರ್ನಾಟಕ ಬಂದ್ ಅಂತ ಹೇಳಿ ಕನ್ನಡ ಒಕ್ಕೂಟದವರು ಹೇಳಿದರು ಕೂಡ, ಅಂದರೆ ಆಟೋದವರ ಬೆಂಬಲ ಇದೆ, ನಮಗೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ರು. ಆದರೂ ಮೆಜೆಸ್ಟಿಕ್ನಲ್ಲಿ ಆ ರೀತಿಯಾಗಿ ಕಾಣಿಸ್ತಿಲ್ಲ. ಮೇಡಮ್, ಕನ್ನಡ ಅಂತ ಬಂದರೆ ನೀವು ಹೇಳ್ದಂಗೆ ನಾವು ಮುಂದೆನೇ ಇರ್ತೀವಿ. ಕನ್ನಡದ ಬಗ್ಗೆ ಹೋರಾಟಕ್ಕಾದರೆ ನಾವು ಯಾವಾಗಲೂ ಈಗ ಬೆಂಬಲ ಕೊಡೋಣ. ಅದಕ್ಕೆಲ್ಲ ಏನಿಲ್ಲ, ಈಗ ಸಾರ್ವಜನಿಕರಿಗೆ ಇದಕ್ಕೆ ತೊಂದರೆ ಆಗಬಾರ್ದಲ್ಲ ಅನ್ನೋದಕ್ಕೋಸ್ಕರ ಬಂದಿರೋದು. ಬಿಟ್ಟರೆ ಕನ್ನಡ ಹೋರಾಟಕ್ಕೆ ನಿಂತ್ಕೊಬೇಕು ಅಂದರೆ ಅದಕ್ಕೆಲ್ಲ ನಾನು ರೆಡಿನೇ. ನಾನು ಅಂತಲ್ಲ, ನಮ್ಮ ಆಟೋದವರೇ ಆಗ್ಬೋದು, ಯಾವರೇ ಆಗ್ಬೋದು, ನಮ್ಮ ಡಿಪಾರ್ಟ್ಮೆಂಟಲ್ಲಿರೋರೆಲ್ಲ ಅದರಲ್ಲೆಲ್ಲ ಮುಂದೆನೇ ಇದ್ದೀವಿ. ಆದರೆ ಏನೋ ಅಂದರೆ ಇವಾಗೆಲ್ಲ ಸಾರ್ವಜನಿಕರು ಅವರೇ ನೋಡಿ ಅಲ್ಲಿ ಇಲ್ಲಿ ಹಂಗೆ ಇದ್ದಾರೆ, ಅಲ್ಲಿಂದ ಬಂದಿರ್ತಾರೆ. ಆವಾಗ ನಮಗೂ ದುಡಿಮೆ ಆಗುತ್ತಲ್ಲ, ಅದಕ್ಕೋಸ್ಕರ ಬಂದಿರೋದು ಅಷ್ಟೇ. ಆದರೆ ಅದನ್ನು ಬೇರೆ ಯಾವುದೇ ವೈಯಕ್ತಿಕ ಆಗಲಿ ಇನ್ನೊಂದಕ್ಕೆ ಆಗಲಿ ಈಗ ಈ ಬೆಂಬಲ ಇಲ್ಲ ಅಂತ ಬಂದಿಲ್ಲ. ಇರೋದಕ್ಕೇ ಸುಮ್ಮನೆ ಏನೋ ಇದಕ್ಕೋಸ್ಕರ ಬಂದಿರೋದು ಅಷ್ಟೇ. 9 ಗಂಟೆ ಮೇಲೆ ಸಂಚಾರ ನಾವು ಮಾಡಲ್ಲ ಇಲ್ಲಿ, ಅಂದರೆ ಎಲ್ಲ ಬಂದಕ್ಕೆ ಕಂಪ್ಲೀಟಾಗಿ ಇದು ಮಾಡ್ತೀವಿ, ಸಹಕಾರ ಮಾಡ್ತೀವಿ ಅಂತ ಒಂದಷ್ಟು ಆಟೋ ಚಾಲಕರು ಹೇಳ್ತಾ ಇದ್ರು. ನೀವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಾ? ಖಂಡಿತ ಮೇಡಮ್. ನಾವು ಒಂದು 8 ಗಂಟೆಗಿಂತ ಅಷ್ಟೇ ಈಗ ಹೊಡ್ತಾ ಇದ್ವಿ. ಈಗ ಒಂದು 8, 8:30, 9 ಗಂಟೆ ಅದಾದಮೇಲೆ ಯಾವ ಸದ್ಯಕ್ಕೆ ಇರಲ್ಲ. ನಾವು 6 ಗಂಟೆಗಿಂತನೂ ಅದು ಏನಿದೆಯೋ ಅದನ್ನ ನಾವು ಪಾಲಿಸ್ತೀವಿ. ಹೋರಾಟಿಗರು ಈ ಹಿಂದೆ ಏನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಅಂದರೆ ಕಂಡಕ್ಟರ್ನ ಹೊಡೆದಿದ್ರು. ಹಾಗಾಗಿ ಇವತ್ತು ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಒಕ್ಕೂಟದವರು ಅಂದರೆ ವಾಟಾಳ್ ನಾಗರಾಜ್ ಅವರು ಮುಂದಾಗಿದ್ದಾರೆ. ಕನ್ನಡ ಪರ ಅಂತ ಬಂದಾಗ ಆಟೋ ಚಾಲಕರು ಕೂಡ ಮೊದಲನೇ ಸ್ಥಾನಕ್ಕೆ ಬರ್ತಾರೆ. ಅವರ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಕರ್ನಾಟಕ ಬಂದ್ಗೆ ಅಂತ ಕೂಡ ಈಗಾಗಲೇ ತಿಳಿದು ಬಂದಿರುವಂಥದ್ದು. ಆದರೆ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಇಂಥ ಪ್ರಮುಖ ಜಾಗದಲ್ಲಿ, ಅಂದರೆ ನಮ್ಮ ಬೆಂಗಳೂರಿನ ಮಧ್ಯಭಾಗ ಆಗಿರುವಂತಹ ಮೆಜೆಸ್ಟಿಕ್ನಲ್ಲಿ ಇವತ್ತು ಆಟೋ ಚಾಲಕರು ತುಂಬ ಚೆನ್ನಾಗೇ ಓಡಾಡ್ತಿದ್ದಾರೆ. ಬಂದ್ನ ಯಾವುದೇ ರೀತಿಯಾದಂತಹ ಸ್ಥಿತಿ ಕೂಡ ಇಲ್ಲಿ ಕಾಣಿಸ್ತಿಲ್ಲ. ನಿಮ್ಮ ಬೆಂಬಲ ಇರಲಿಲ್ವಾ ಹಾಗಾದರೆ? ಇಲ್ಲ, ಬೆಂಬಲ ಇದೆ, ಇಲ್ಲ ಅಂದಲ್ಲ ಏನಿಲ್ಲ. ಅದಕ್ಕೆ ಬಂದು ಗೌರ್ಮೆಂಟ್ ಆ್ಯಕ್ಷನ್ ತೊಗೋಬೇಕು. ಇವಾಗ ಕರ್ನಾಟಕ ಬಂದ ಮೇಲೆ ಕನ್ನಡ ಮಾತಾಡಲೇಬೇಕು. ಕರ್ನಾಟಕ ಬಂದು ಆ್ಯಕ್ಷನ್ ತೊಗೋಬೇಕು, ಗೌರ್ಮೆಂಟ್ ಆ್ಯಕ್ಷನ್ ತೊಗೋಬೇಕು. ಗೌರ್ಮೆಂಟ್ ಬಂದಿಂದಲ್ಲಿ ಖಂಡಿತವಾಗಿ ರೋಡಲ್ಲಿ ನಿಂತ್ಕೊಂಡು ಮಾಡೋಣ. ಸಿದ್ದರಾಮಯ್ಯ ಆಗಲಿ ಮತ್ತು ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ಇವತ್ತು ಬಂದ್ ಮಾಡಿದಲ್ಲಿ ರೋಡಲ್ಲಿ ನಿಂತ್ಕೊಂಡು ಬಂದ್ ಮಾಡೋಣ ಅಷ್ಟೇ. ಗೌರ್ಮೆಂಟ್ ಆ್ಯಕ್ಷನ್ ತೊಗೋಬೇಕು. ಈಗ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಸಾಕಷ್ಟು ಆಟೋ ಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಬಂದಿಗೆ ನಮ್ಮ ಬೆಂಬಲ ಇದೆ, ಆದರೆ 9 ಗಂಟೆವರೆಗೂ ಮಾತ್ರ ನಾವು ಕೆಲಸ ಮಾಡ್ತೀವಿ, ಆಮೇಲೆ 6 ಗಂಟೆವರೆಗೂ ನಾವು ಮಾಡಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಇವಾಗ ಏನಂದರೆ ಇವತ್ತು ಬಂದ್ ಮಾಡಿದರೆ 3 ಹೊತ್ತು ಊಟ ಹೋಯ್ತು.
3 ಹೊತ್ತು ಊಟ ಹೋಯಿತು, ಹೊಟ್ಟೆ ತುಂಬಿರೋರು ಬಂದ್ ಮಾಡ್ತಾರೆ. ಎಲ್ಲರೂ ಕನ್ನಡಿಗನೇ, ಗೌರ್ಮೆಂಟಲ್ಲಿ ಬಂದ್ ಮಾಡ್ತಾರೆ. ಹೊಟ್ಟೆ ತುಂಬಿರೋರು ಬಂದ್ ಮಾಡಿ ಇನ್ನೊಂದು 5 ಕಿಲೋಮೀಟ್ರಿಗೆ 500 ರೂಪಾಯಿ ತಗೊಳ್ತಾರೆ, ಅವ್ರು ಬಂದ್ ಮಾಡ್ತಾರೆ. ಇವತ್ತು ಗಾಡಿ ಓಡಿಸಿಲ್ಲ ಅಂದರೆ ಹೊಟ್ಟೆಗೆ ಏನು ಮಾಡೋದು ನಾವು? EMI ಕಟ್ಟಬೇಕಾಗತ್ತೆ, ಎಷ್ಟು ಕಷ್ಟ ಇದೆ ಮನೆಯಲ್ಲಿ, ಎಲ್ಲ ನೋಡಲೇಬೇಕು. ಇವಾಗ ಏನು ಗೌರ್ಮೆಂಟ್ ಆ್ಯಕ್ಷನ್ ತಗೋಬೇಕು ಅಷ್ಟೇ. ಊಟ ಸಂಘದವರು ಹೇಳಿದ್ದಾರೆ, ಅಂದರೆ ಬಂದ್ ಮಾಡ್ತಿದ್ದೀವಿ ಅಂತ ಹೇಳಿ ಅನೌನ್ಸ್ ಕೂಡ ಆಗಿದೆ. ಇವತ್ತು ಆಟೋ ಚಾಲಕರ ಬೆಂಬಲ ಕೂಡ ಸಿಕ್ಕಿದೆ ನಮಗೆ ಈ ಬಂದ್ಗೆ ಅಂತ ಕೂಡ ಹೇಳಿದ್ದಾರೆ, ಓಲಾ, ಊಬರು, ಆಟೋ ಎಲ್ಲನೂ. ಆದರೆ ಈ ಮೆಜೆಸ್ಟಿಕ್ನಂತಹ ಪ್ರಮುಖ ಸ್ಥಾನದಲ್ಲಿ ಪ್ರಯಾಣಿಕರು ಸಾಮಾನ್ಯವಾಗಿ ಓಡಾಡ್ತಾ ಇದ್ದಾರೆ. ಬಂದ್ ಇದೆ ಅನ್ನೋ ರೀತಿಯಾದಂತಹ ಸ್ಥಿತಿ ಏನಿಲ್ಲಿ ನಿರ್ಮಾಣ ಆಗಿಲ್ಲ. ನಿಮ್ಮ ಬೆಂಬಲ ಇಲ್ವಾ ಹಂಗಾದ್ರೆ ಇದಕ್ಕೆ ಅಂತ? ಹೇಳಕ್ಕೆ ಬರಲ್ಲ ನನಗೆ, ಎಲ್ಲ ಕ್ಲೋಸ್ ಆಗಿಬಿಟ್ಟು ಮತ್ತೆ ಎಲ್ಲ ಗಾಡಿ ಓಡಿಸ್ತಾ ಇದ್ದಾರೆ. ಯಾರು ಆ ಥರ ಕಂಡಿರಲ್ಲ, ಅವ್ರವ್ರ ಇಷ್ಟ ಅವ್ರು ಮಾಡ್ಕೊಂಡಿರ್ತದೆ. ಆ ಥರ ಕ್ಲೋಸ್ ಮಾಡ್ತಾನೋ ಅಷ್ಟು ಫೋರ್ಸ್ ಯಾರು ತಗೊಳ್ಳ. ಅಂದರೆ ಇವಾಗ ನೀವು ಬಂದಿದೆ ಅಂತ ಹೇಳಿ ಸಹಕಾರ ಮಾಡಲ್ವಾ? ಮಾಡಬೇಕು, ಕಂಪಲ್ಸರಿ ರೂಲ್ಸ್ ಏನಿದೆ ಅದು ಫಾಲೋ ಮಾಡಲೇಬೇಕು. ಇವಾಗ ಏನು ಮಾಡ್ತೀರಾ, ಹೊಟ್ಟೆ ಪಾಡಿಗೆ ಬಳದ್ರು ದುಡಿಯಬೇಕು, ತಿನ್ನಬೇಕು. ಆ ಥರ ಇರೋರು ಸ್ವಲ್ಪ 8 ಗಂಟೆ 9 ಗಂಟೆವರೆಗೂ ಗಾಡಿ ಓಡಿಸ್ಬೇಕು, ಮತ್ತೆ ಮನೆಗೆ ಹೋಗ್ಬಿಡೋದು. ಅಂದರೆ ಇವಾಗ 9 ಗಂಟೆವರೆಗೂ ನಾವು ಗಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ಥರ ಗಾಡಿ ಓಡಿಸ್ತೀವಿ, ಅದಾದಮೇಲೆ ಬಂದ್ಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತನಾ? ಅಷ್ಟೇ. ಇವಾಗ ಸ್ವಲ್ಪ ಹೊತ್ತು ಓಡಿಸಿನಿ, ಏನು ಮಾಮೂಲಿ ಬಂತೇನೆ 8 ಗಂಟೆವರೆಗೂ, ಆಮೇಲೆ ಹೋಗ್ಬಿಡ್ತೀನಿ. ಗೌರ್ಮೆಂಟ್ ಕಾನೂನು ಏನಿದೆ ಅದು ಫಾಲೋ ಮಾಡ್ತೀನಿ ಅಷ್ಟೇ. ಮತ್ತೆ 6 ಗಂಟೆವರೆಗೂ ಗಾಡಿ ಇವತ್ತು ಅಷ್ಟೇ ನಮ್ಮದು, ಇವತ್ತು ಕ್ಲೋಸು. ನಮ್ಗೆ ಏನಾರ ಪ್ರಾಬ್ಲಮ್ ಬರ್ತದೆ, ನಮ್ಗೆ ಏನು ತಂದರು ಬೇರೆಯವ್ರು ಕೊಡಬಾರ್ದು. ನಮ್ದು ಏನಾರ ಲಾಸ್ ಆಗಿಬಿಡ್ತಾ ಯಾರು ಕಟ್ಕೊಡ್ತದೆ? ನಾವು ದುಡಿಯೋ ತಿನ್ನೋರು ಏನಿದೆ ಅದು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಟೆನ್ಷನ್ ಬರಲ್ಲ. ಕರಾವಳಿ ಭಾಗದಲ್ಲಿ ಕರ್ನಾಟಕ ಬಂದ್ ಬಿಸಿ ತಟ್ತಾ ಇಲ್ಲ.